ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ತವಾ ಫ್ರೈ ಮಾಡಿದ್ದೀನಿ. ಮಾಡೋ ರೀತಿ ಒಂದ್ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ, ಒಂಚೂರು ಕೆಡಲ್ಲ. ಆಮೇಲೆ ನಾವು ಮಸಾಲೆ ಎಲ್ಲ ಹಚ್ಚಿಡ್ತೀವಲ್ಲ ಅದು ಕೂಡ ಬಿಟ್ಟಿರಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇವಾಗ ಒಂದು ಪಾತ್ರನ ತಗೊಂಡು ಒಂದು ಫಿಶ್ ಫ್ರೈ ಪ್ಯಾಕೆಟನ್ನು ಹಾಕ್ಕೊಂಡಿದ್ದೀನಿ ಮಸಾಲೆ ಪುಡಿ. ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕಾರ್ನ್ಫ್ಲವರ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅರಶಿನ ಪುಡಿ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ, 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಆಮೇಲೆ ಒಂದು ನಿಂಬೆ ಕಡ್ಡಿನ ಈ ಥರ ಹಿಂಡ್ಕೊತಾ ಇದ್ದೀನಿ. ನಾವು ಹುಣಸೆ ಹಣ್ಣು ಇದ್ರೂ ಕೂಡ ಅದನ್ನು ರಸ ತೆಗೆದು ಹಾಕೋಬೋದು. ನಿಂಬೆಹಣ್ಣು ಹಾಕಿ ಮಾಡಿದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಯಾವ್ದು ಬೇಕಾದರೂ ಹಾಕ್ಕೊಳ್ಳಿ, ಹುಣಸೆ ಹಣ್ಣಾದರೂ ಹಾಕ್ಕೊಳ್ಳಿ, ನಿಂಬೆಹಣ್ಣಾದರೂ ಹಾಕ್ಕೊಳ್ಳಿ. ನನ್ನ ಹತ್ರ ನಿಂಬೆಹಣ್ಣಿತ್ತು, ನಿಂಬೆಹಣ್ಣನ್ನೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಡ್ರೈ ಆಗಿ ಕಲಿಸ್ಬಿಟ್ಟು ನೋಡಿ, ಈ ಥರ ಚೆನ್ನಾಗಿ ನೀರು ಹಾಕಿ, ತುಂಬ ತೆಳ್ಳಗೇನು ಮಾಡ್ಕೋಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು ಅದು. ನೋಡಿ, ಈ ಹದಕ್ಕೆ ನಾನು ಕಲಿಸ್ಕೊತಾ ಇದ್ದೀನಿ. ಇದು ಕರೆಕ್ಟ್ ಆಗುತ್ತೆ. ನಾವು ಈ ಕಾರ್ನ್ಫ್ಲವರ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಮೀನಿಗೆಲ್ಲ ಅಂಟ್ಕೊಳ್ಳುತ್ತೆ ಅದು. ಇವಾಗ ನೋಡಿ, ಈ ಮೀನನ್ನು ನಾನು ಈ ಥರ ತೊಳ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಹುಳಿ ಮತ್ತು ಉಪ್ಪನ್ನು ಹಾಕಿ ಕ್ಲೀನಾಗಿ ತೊಳೆದು ಈ ಥರ ಹಾಕ್ಕೊತಾ ಇದ್ದೀನಿ. ಮಧ್ಯೆ ಮಸಾಲೆ ಹಿಡೀಲಿ ಅಂತ ಸ್ವಲ್ಪ ಗೆರೆ ಹಾಕ್ತಾರೆ, ನಾನೇನು ಹಾಕಿಲ್ಲ. ಇದು ಚಿಕ್ಕ ಚಿಕ್ಕ ಮೀನು ಅಂತ ಹಾಗೇ ಮಾಡ್ಕೊಂಡಿದ್ದೀನಿ. ನೋಡಿ, ಉದ್ದಕ್ಕೆ ಹೊಟ್ಟೆ ಹತ್ರ ಎಲ್ಲ ಚೆನ್ನಾಗಿ ಕ್ಲೀನಾಗಿ ತೆಗೆದಿದ್ದೀವಲ್ಲ, ಅಲ್ಲೆಲ್ಲ ಖಾರ ಮಸಾಲೆ ಹಿಡ್ಕೊಳ್ಳುತ್ತೆ. ಒಂದು 5 ಮೀನನ್ನು ಈ ಥರ ಹಾಕ್ಕೊಂಡಿದ್ದೀನಿ. ಮತ್ತಿರೋ ಮೀನನ್ನು ಮತ್ತೆ ಮಸಾಲೆ ಕಡಿಮೆ ಬಿದ್ದರೆ ಮತ್ತೆ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅಂತ. ತುಂಬ ಮಸಾಲೆ ಮಾಡಿ ಇಟ್ಕೊಳ್ಳೋಕ್ಕೂ ಆಗಲ್ಲ ಅಲ್ವಾ, ಅದಕ್ಕೆ ನಾನು ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವನ್ನು ಈ ಥರ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೇನು ಫ್ರಿಜ್ಜಲ್ಲಿ ನಾವು ಹಾಕಿಡಬೇಕು, ತುಂಬ ಹೊತ್ತು ನೆನೆಲಿಕ್ಕೆ ಬಿಡಬೇಕು ಅನ್ನೋದೇನಿಲ್ಲ. ನಾನು ದಿಢೀರಂತ ಮಾಡ್ಕೊತಾ ಇದ್ದೀನಿ. ನೋಡಿ, ತವಾಗೆ ನಾನು ಈ ಥರ ಎಣ್ಣೆ ಹಚ್ಚಿ ಕ್ಲೀನಾಗಿ ಸ್ವಲ್ಪ ಕಾಯಿಸ್ಕೊಂಡಿದ್ದೀನಿ, ಸಣ್ಣ ಉರಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ರವೆನ ಹಚ್ಚಿ ಈ ಥರ ಮೀನನ್ನು ನಾನು ತವ ಮೇಲೆ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಈ ಥರ ಹಾಕ್ಕೊತಾ ಇದ್ದೀನಿ. ರವೆ ಹಚ್ಚಬೇಕಂತ ಇಲ್ಲ, ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಅದು. ಈ ಥರ ಮೇಲುಗಡೆ ಎಲ್ಲ ಒಣ ರವೆ ಇರುತ್ತಲ್ಲ, ನೆಂದ್ಕೊಳ್ಳಿ ಅಂತ ನಾನು ಈ ಥರ ಎಣ್ಣೆ ಎಲ್ಲ ಹಾಕ್ತಾ ಇದ್ದೀನಿ. ಇಲ್ಲ ಅಂದರೆ ಮೇಲೆ ಈ ರವೆ ಹಾಕಿರ್ತೀವಲ್ಲ, ಒಂಥರ ಒಣಗ್ದಂಗೆ ಆಗಿಬಿಡುತ್ತೆ. ಹಾಗಾಗಿ ಎಣ್ಣೆನ ಹಾಕಿ ಈ ಥರ ಹಾಕ್ಕೊಂಡು ಮತ್ತೆ ನೋಡಿ, ಒಂದು ಅರ್ಧ ಭಾಗದಷ್ಟು ಇವಾಗ ಬೆಂದ್ಕೊಂಡಿದೆ. ಅದನ್ನೆಲ್ಲ ಈ ಥರ ಉಲ್ಟಾ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ಒಂಚೂರು ಮಸಾಲೆ ಬಿಟ್ಕೊಳ್ತಾ ಇಲ್ಲ. ನೋಡಿ, ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಬಿಗಿನರ್ಸ್ ಕೂಡ ತುಂಬ ಈಸಿಯಾಗಿ ಈ ಥರ ತವಾ ಫ್ರೈನ ಮಾಡ್ಕೋಬೋದು. ಒಂಚೂರು ಮೀನಿಂದ ಆ ಮಸಾಲೆ ಬಿಟ್ಟಿರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹಿಡ್ಕೊಂಡಿದೆ ಅಂತ. ಇದೇ ಥರ ನಾನು ಮತ್ತೆ ಉಲ್ಟಾ ಮಾಡಿ ಒಂದು ಸ್ವಲ್ಪ ಎಣ್ಣೆನ ಈ ಥರ ಹಾಕ್ಕೊತಾ ಇದ್ದೀನಿ. ಈ ತವಾ ಫ್ರೈ ಮಾಡೋಕ್ಕೆ ತುಂಬ ಎಣ್ಣೆ ಏನು ಬೇಕಾಗಲ್ಲ, ಸ್ವಲ್ಪ ಒಂದು 4 ಸ್ಪೂನಷ್ಟು ಎಣ್ಣೆ ಇದ್ದರೂ ಸಾಕಾಗುತ್ತೆ. ಕಡಿಮೆ ಪ್ರಮಾಣದಲ್ಲಿ ಮಾಡಿದವಾಗ ಅಷ್ಟೇ ಎಣ್ಣೆ ಸಾಕಾಗುತ್ತೆ. ನೋಡಿ, ತವಾ ಫ್ರೈ ಮತ್ತೆ ನಾನು ಒಂದು ಸ್ವಲ್ಪ ಬಾಯಿ ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ. ಮತ್ತೆ ಉಲ್ಟಾ ಮಾಡಿ ಬೇಯಿಸ್ಕೊಂಡಿದ್ದೀನಿ. ಹೀಗೆ ಒಂದು 2-3 ಟೈಮು ಉಲ್ಟಾ ಮಾಡಿ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ನೋಡಿ, ಈ ಥರ ಮತ್ತೆ ಬೇಯಿಸ್ಕೊಂಡಿದ್ದೀನಿ. ಇವಾಗ ತೆಗಿತಾ ಇದ್ದೀನಿ. ಮತ್ತೆ ಇರೋ ಮೀನೆಲ್ಲ ಇದೇ ಥರ ನಾನು ಮಾಡ್ಕೊತಾ ಇದ್ದೀನಿ. 2ನೇ ಟ್ರಿಪ್ ಕೂಡ ನಾನು ಹಾಕಿ ಈ ಥರ ಬೇಯಿಸ್ಕೊಂಡಿದ್ದೀನಿ. ಅದನ್ನು ಕೂಡ ಇವಾಗ ತೆಗಿತಾ ಇದ್ದೀನಿ, ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ. ಇದು ಒಂದು ನೀರು ತಂಬಳಿ ಅಂತ ಮಾಡ್ತೀವಿ, ಆ ತಂಬಳಿ ಜೊತೆ ಬಿಸಿ ಬಿಸಿ ಅನ್ನಕ್ಕೆ ಈ ಥರ ತವಾ ಫ್ರೈನ ಮಾಡ್ಕೊಂಡು ಊಟ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ಥರ ತವಾ ಫ್ರೈಯನ್ನು ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ.